ಬಂದ್ರ ಹಂಗಾರ ಒಂದು ಕೆಲಸ ಮಾಡಿ, ನೀವು ಇನ್ಯಾರ್ದಾರು ಕಾರ್ ಹೇಳಿ ಅದಕ್ಕೂ ಒಂದು ಕೆಲಸ ಮಾಡಿ ಅಂತಾರೆ. ಕೆಲಸ ಮಾಡಿ ಇನ್ನೋಕ್ಕೇನು ಅರ್ಥ ಇಲ್ಲ. ಇನ್ನೊಂದು ಲೆಕ್ಕ ಹಾಕು ಅಂತಾರೆ. ಅದೇನು ಲೆಕ್ಕ ಹಾಕ್ಬೇಕೋ ಗೊತ್ತಿಲ್ಲ. ಲೆಕ್ಕ ಹಾಕಿ ನನ್ಗೆ ಅವ್ರ್ಯಾರೋ ಹೇಳ್ತಾ ಇದ್ದ, ನಾನು ಚಿಕ್ಕವನಾಗಿದ್ದಾಗ ಸರ್ ಊಟಕ್ಕೆ ಕೂತ್ಬಿಟ್ರೆ ಏನ್ ತಿಂತಾ ಇದ್ದೆ ಸರ್ ನಾನು. ಸರ್ ಬೆಳಿಗ್ಗೆ ತಿಂಡಿಗೆ 30 ಇಡ್ಲಿ ತಿಂತಾ ಇದ್ದೆ ನಾನು. 30 ಇಡ್ಲಿ ತಿಂತಾ ಇದ್ದೆ, ಲೆಕ್ಕ ಹಾಕಿ ನೀವು. ಅಲ್ಲ ತಿನ್ನೋನು ಇವನು ಅವನೇನು ಲೆಕ್ಕ ಹಾಕೋದು ಅಂತ. ಆಮೇಲೆ ಇವನೇ ಹೇಳೋನು 30 ಇಡ್ಲಿ ಅಂತ ಲೆಕ್ಕ ಹಾಕಿ 30 ಇಡ್ಲಿ ತಿಂತಾ ಇದ್ದೆ, ಲೆಕ್ಕ ಹಾಕಿ ನೀವು. ಅವಾಗೆಲ್ಲ ಪಾಪ ಜನ ಚೆನ್ನಾಗಿ ತಿನ್ನೋರು. ನಾನು ತಮಾಷೆ ಹೇಳ್ಬೇಕು ನಿಮ್ಗೆ, ನಮ್ಮ ಹಳ್ಳಿ ಕಡೆಯಿಂದ ಬಹಳ ಚೆನ್ನಾಗಿ ಊಟ ಮಾಡೋರು ಬರೋರು. ನಮ್ಮೂರಲ್ಲಿ ಒಬ್ಬಿದ್ದಾನೆ ಅಪ್ಪಾಜಿ ಅಂತ, ಚೆನ್ನಾಗಿ ತಿಂತಾನೆ ಅಂತ ಇಡೀ ಊರು ಗೊತ್ತಿತ್ತು. ಒಂದು ಬೆಳಗ್ಗೆನೆ ನಮ್ಮ ಮನೆಗೆ ಬಂತ 8-8:15 ಗಂಟೆ. ನಾವ್ ಇನ್ನೇನ್ ತಿಂಡಿ ತಿನ್ಬೇಕು ಬಂದ. ಓ ಏನಪ್ಪಾಜಿ ಏನ್ ಸಮಾಚಾರ? ಇಲ್ಲೇ ಬಂದಿದ್ದೆ ಅಣ್ಣ, ಹಂಗೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಬಾ ತಿಂಡಿ ತಿನ್ನು ಅಂದೆ. ತಪ್ಪು ಮಾಡಿದೆ ಅಂದೆ. ಅವನು ಬೇಡ ಪರವಾಗಿಲ್ಲ, ಪರವಾಗಿಲ್ಲ ಏನು ಬರ ಕೂತ್ಕೊ. ಬಂದ ಡೈನಿಂಗ್ ಟೇಬಲ್ ಕೂತ್ಕೊಂಡ. ನಮ್ಮ ಮನೇಲಿ ಇಡ್ಲಿ ಮಾಡಿ ಅವೇನು ಒಂದ್ಸಲನೋ 2 ಸಲನೋ ತೆಗೆದ್ರೆ ಅದೆಷ್ಟೋ 30 ಏನೋ ಬರ್ತವೆ. 30 ಒಂದು ಹಾಟ್ಕೆ ಸಲ ಇಟ್ಟಿದ್ರು ಇಡ್ಲಿ. ನೋಡಪ್ಪ ನಮ್ಮ ಮನೇಲಿ ಬಡಿಸೋ ಗಿಡ್ಸೋ ಸಿಸ್ಟಮ್ ಇಲ್ಲ. ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕೊಳ್ಳೋದೆ ಅಂದೆ. ನಾನು ತಪ್ಪು ಮಾಡ್ತೆ. ಅವನು ಹಾಟ್ಕೇಸ್ ತೆಗೆದ. ಇರ್ಲಿ ಬಿಡಿ ನಮಗೂ ಏನು ನಾಚಿಕೆ ಇಲ್ಲ ಅಂದ. ತೆಗೆದ ಒಂದು 26ರಷ್ಟು ಹಾಕೊಂಡ. ಇನ್ನು 4 ಇರೋವಲ್ಲಿ. ಪಾಪ ಅವನು ಮೆಜರ್ಮೆಂಟ್ ಅಷ್ಟೇ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದು ಅಂದ್ರೆ 26 ಇಡ್ಲಿ ತಿನ್ನಿಲ್ಲ ಅಂದ್ರೆ ಯಾವುದು ಅಂತ 26 ತಿಂದ. ಇನ್ನು 4 ನಮ್ಗೆ ತಿಂಡಿ ಇಲ್ಲ. ಮುಗಿದೋಯ್ತು ಮನೇಲಿ ಇಡ್ಲಿ. ನನಗೆ ಹೊಟ್ಟೆ ಕಿಚ್ಚು. ಮಗನೇ ಬಂದು 26 ಇಡ್ಲಿ ತಿಂತಾವನಲ್ಲ ಇವನು. ಇನ್ನು 4 ಅವನು ತಿನ್ನು ಅಂದೆ. ನಾನು 4 ತಿನ್ಕಪ್ಪ. ಬೇಡ ಸಾಕಪ್ಪ, ಹೊಟ್ಟೆ ತುಂಬೋಯ್ತು. ತಿನ್ನು ಪರವಾಗಿಲ್ಲ. ಇಲ್ಲ 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 ಸಾಕು. ನೋಡಿ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಸುಮ್ಮನೆ ಮನುಷ್ಯ ತಿನ್ನಬಾರ್ದು, ಒಂದು ಲಿಮಿಟ್ ಇರಬೇಕು. ಎಲ್ಲರ ಮಗ 26 ತಿಂದ್ಬಿಟ್ಟು ನನಗೆ ಪಾಠ ಹೇಳ್ತಾವ್ರೆ. ನೋಡಿ ಸುಮ್ಮನೆ ಹಂಗೆಲ್ಲ ಏನೇನೋ ತಿನ್ನಬಾರ್ದು, ದನ ತಿಂದಂಗೆ. ಯಾವುದಕ್ಕೂ ಒಂದು ಲಿಮಿಟ್ ಇರಬೇಕು. ಅಯ್ಯೋಕೆ ನನ್ನ ಮಗನೇ ನನಗೆ ಲಿಮಿಟು ಅಂತಾನಲ್ಲ. ನಾವು ಹೊಟ್ಟಿಗಿಲ್ದ ಕೂತಿರೋರು ನಾವು ಬೆಳಿಗ್ಗೆ ಎದ್ದು. ಇವ್ನು 26 ತಿಂದ್ಬಿಟ್ಟು ನನ್ನ ಲಿಮಿಟ್ ಪಾಠ ಹೇಳ್ತಾವೆ. ನಾನು ಹೇಳಿದೆ ಇಲ್ಲಪ್ಪ ಏನೋ ಪ್ರೀತಿಗೆ ನಾವು ಕೇಳ್ಕೊಂಡ್ವಪ್ಪ, ಈ 4 ತಾನೇ ತಿಂದ್ಬಿಡು ಅಂದ್ರೆ ಅವನು ಅಲ್ಲ ತಿನ್ಬೋದಾಗಿತ್ತು, ಬರುವಾಗ ನಾಷ್ಟ ಮಾಡ್ಕೊಂಡು ಬಂದಿದ್ದು. ಹಂಗೆ ತಿನ್ನೋರಪ್ಪ. ಇರ್ಲಿ, ಕೆಲವು ಮಾತುಗಳಿಗೆ ಅರ್ಥ ಇರೋದಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಇನ್ನೊಂದು ಶಬ್ದ ಇದೆ, ಇದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಲ್ವಾ? ಈ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನೇ ತಗೋತೀವಿ, ಕೊಡೋರು ಯಾರು? ನಮ್ಮಲ್ಲಿ ಬಹಳ ಜನ ಮಾತಾಡ್ತಾರೆ, ಇಡೀ ಕಥಾ